ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್. ಸಂಜೆ 7 ಗಂಟೆ ಆಗ್ತಾ ಇದೆ. ಸಾಯಂಕಾಲದ ಹೊತ್ತು ನಮ್ಮ ಸೌತ್ ಕಡೆ ಎಲ್ಲ ಯಾರೂ ಮನೆ ಗೂಡಿಸಿ ಒರೆಸಲ್ಲ. ಬಟ್ ನಾನಿಲ್ಲಿ ಮನೆ ತೊಳಿತಾ ಇದ್ದೀನಿ. ಯಾಕಪ್ಪ ಅಂತ ನಿಮಗೆ ಹೇಳ್ತೀನಿ, ವ್ಲಾಗಲ್ಲಿ ಇರಿ. ಆ್ಯಂಡ್ ನಾಳೆ ನನ್ನ ಮಗಂದು PTM ಇದೆ, ದೊಡ್ಡ ಮಗಂದು. ಚಿಕ್ಕ ಮಗಂದು ಆಲ್ರೆಡಿ ನಾವು ಅಟೆಂಡ್ ಮಾಡಿದ್ದೀವಿ. ಅವನದು ರಿಸಲ್ಟೂ ತುಂಬ ಚೆನ್ನಾಗಿ ಬಂದಿದೆ. ನಾಳೆ ದೊಡ್ಡ ಒಂದು ರಿಸಲ್ಟ್ ಇದೆ. ಅವನ ರಿಸಲ್ಟ್ನ ನೋಡೋದಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತು ಅವ್ರದ್ದು ಶೆಡ್ಯೂಲ್ ಕೊಟ್ಟಿರ್ತಾರೆ, ಇದೇ ಟೈಮ್ಗೆ ಬರಬೇಕು ಅಂತ ಹೇಳ್ಬಿಟ್ಟು. ರೋಲ್ ನಂಬರ್ಸ್ ಪ್ರಕಾರ ಟೈಮ್ನ ಕೊಟ್ಟಿರ್ತಾರೆ. ಸೊ ಇವನ್ ರೋಲ್ ನಂಬರ್ ಪ್ರಕಾರ ನಾವು ಬೆಳಿಗ್ಗೆ 10:30ಗೆಲ್ಲ ಸ್ಕೂಲಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ಲೀನಿಂಗ್ ಇವಾಗಲೇ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆನೂ ನಾನು ಗೂಡಿಸಿ ಓಡಿಸಿದ್ದೀನಿ. ಇವಾಗ ಯಾಕೆ ವಾಶ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಮುಂದಕ್ಕೆ ತಿಳಿಸ್ತೀನಿ. ಇಬ್ಬರು ಮಕ್ಕಳು ಇವಾಗಲೇ ಜಸ್ಟ್ ಪಾರ್ಕಿಂದ ಆಡ್ಕೊಂಡು ಬಂದಿದ್ದಾರೆ. ಕೆಳಗಡೆಗೆ ಮತ್ತೆ ಕಳಿಸ್ಬಿಟ್ಟಿದ್ದೀನಿ. ಯಾಕಂದರೆ ಅವ್ರ ಮನೇಲಿದ್ದರೆ ಈ ಥರ ವಾಶ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ಕಡೆ ಅಂತೂ ಅವ್ರು ಕುತ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಕೆಳಗಡೆ ಕಳಿಸಿದ್ದೀನಿ. ಓನರ್ ಮಗನ ಜೊತೆ ಆಡ್ತಾ ಇರ್ತಾರೆ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು. ಅವ್ರು ಬರೋತ್ತಷ್ಟಿಗೆ ಬೇಗ ಬೇಗ ಎಲ್ಲನೂ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಫ್ಲೋರ್ನ ಕ್ಲೀನಿಂಗ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ಮಾಡ್ತಾಯಿದ್ದೀನಿ. ಮತ್ತು ನಾನು ಇವಾಗ ಯಾಕೆ ಫ್ಲೋರ್ನ ವಾಶ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ 3-4 ದಿವಸದಿಂದ ತುಂಬ ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ. ಸೊ ಆದ್ದರಿಂದ ಫ್ಲೋರ್ ಮೇಲೆ ತುಂಬ ಡಸ್ಟ್ ಬಂದುಬಿಟ್ಟು ಕೂತ್ಕೊಳ್ಳುತ್ತೆ. ಮನೆ ಒಳಗಡೆ, ಆಚೆ, ಸ್ಟೆಪ್ಸ್ ಮೇಲೆ, ಬಾಲ್ಕನೀಸು ಎಲ್ಲ ಕಡೆನೂ ಡಸ್ಟ್ ಅಂದರೆ ಡಸ್ಟ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಡಸ್ಟಿಂಗ್ ಮಾಡಿಕೊಂಡು ಗೂಡಿಸಿ ಒರೆಸೋದ್ರಲ್ಲೇ ಟೈಮ್ ತುಂಬ ತೊಗೊಂಡ್ಬಿಡುತ್ತೆ. ಕಷ್ಟಪಟ್ಟು ಚೆನ್ನಾಗಿ ಗೂಡಿಸಿ ಒರೆಸ್ಕೊಂಡ್ರು ಅಲ್ಲಲ್ಲಿ ಕಾಲಿಗೆ ಮಣ್ಣು ಸಿಗ್ತಾಯಿತ್ತು. ಸೊ ಅದಕ್ಕೋಸ್ಕರ ವಾಶ್ ಮಾಡಿಬಿಡೋಣ ಫ್ಲೋರ್ನ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ. ಹೆಂಗಿದ್ರು ನಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ವಾ. ಫ್ಲೋರ್ ಕ್ಲೀನ್ ಆಗಿದ್ದರೆ ಬೆಳಗ್ಗೆ ಎದ್ಬಿಟ್ಟು ಗೂಡಿಸಿ ಒರೆಸೋದೆಲ್ಲ ಇರಲ್ಲ. ಅಕಸ್ಮಾತ್ ಏನಾದರೂ ಬಿರುಗಾಳಿ ಬಂದಿಲ್ಲ ಅಂದರೆ, ಈ ಚಂಡೀಗಢ ಕಡೆ ಎಲ್ಲ ಬಿರುಗಾಳಿ ಬಂದರೆ ರಾತ್ರಿ ಹೊತ್ತೇ ಬರೋದು. ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ದೊಡ್ಡ ಸರ್ಪ್ರೈಸ್ ಸಿಗ್ಬಿಡುತ್ತೆ. ಏನಪ್ಪ ಒಂದೇ ರಾತ್ರಿಯಲ್ಲಿ ಇದೆಲ್ಲ ಆಗಿಬಿಡ್ತಾ ಅನಿಸುತ್ತೆ. ಅಷ್ಟು ಸರ್ಪ್ರೈಸ್ ಸಿಗುತ್ತೆ ನಮಗೆ. ಇವಾಗ ನೋಡಿ ಮಕ್ಕಳು ಬಂದುಬಿಟ್ಟಿದ್ದಾರೆ ಕೆಳಗಡೆಯಿಂದ. ನಾನು ಹೇಳಿದೆ ಸ್ವಲ್ಪ ಹೊತ್ತು ಆಚೆ ಇರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವಾಗ ಒಳಗಡೆ ಬರ್ತೀವಿ, ಯಾವಾಗ ಒಳಗಡೆಗೆ ಬರ್ತೀವಿ. ನಾನು ಬಿಡಲಿರಲಿಲ್ಲ. 2-3 ಸಲ ಬಂದರು, ನಾನು ಬಿಟ್ಟೇ ಇರಲಿಲ್ಲ. ಇವಾಗ ಫೈನಲಿ ಒಳಗಡೆ ಬಂದುಬಿಟ್ಟಿದ್ದಾರೆ. ಅಮ್ಮ ಇನ್ನೂ ಎಷ್ಟೊತ್ತು, ಯಾಕೆ ಇವಾಗ ಈ ಕೆಲಸ ಎಲ್ಲ ಮಾಡ್ತಾ ಇದೀಯಾ, ನಮಗೆ ಹಸಿವಾಗ್ತಾ ಇದೆ, ಬಾ ಊಟ ಬಡಿಸು ಅಂತ ಹೇಳ್ತಾ ಇದ್ರು. 2-3 ಸಲ ಇದೇ ರಿಪೀಟ್ ಮಾಡಿದ್ರು. ನಾನು ಹೇಳಿದೆ ಒಂದು ಅರ್ಧ ಗಂಟೆ ಕಂಟ್ರೋಲ್ ಮಾಡ್ರಪ್ಪ, ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಊಟ ಬಡಿಸ್ತೀನಿ. ಆಲ್ರೆಡಿ ನಾನು ಪನ್ನೀರ್ ಬುರ್ಜಿ ಮಾಡಿ ಇಟ್ಬಿಟ್ಟಿದ್ದೀನಿ, ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಬಿಸಿ ಬಿಸಿ ರೋಟಿ ಮಾಡಿಬಿಟ್ಟು ನಿಮಗೆ ಸರ್ವ್ ಮಾಡ್ತೀನಿ, ಒಂದು ಅರ್ಧ ಗಂಟೆ ಕಂಟ್ರೋಲ್ ಮಾಡಿ ಅಂತ ಹೇಳಿದೆ. ಅವ್ರಿಗೆ ಪಾಪ ರೂಢಿ ಆಗಿಬಿಟ್ಟಿದೆ ಎಲ್ಲ. ಆಡ್ಕೊಂಡು ಬಂದ ತಕ್ಷಣವೇ ಊಟ ಮಾಡೋದು ರೂಢಿ ಆಗಿಬಿಟ್ಟಿದೆ. 7-7:30ಗೆಲ್ಲ ತಿನ್ನಿಸ್ಬಿಡ್ತೀನಿ ನಾನು. ನಮ್ಮ ಯಜಮಾನ್ರಿಗೆಲ್ಲ ನಾವು ವೆಯ್ಟ್ ಮಾಡಲ್ಲ. ಒಂದೊಂದು ಸಲ ನಮ್ಮ ಯಜಮಾನ್ರು 10 ಗಂಟೆಗೆ ಬರ್ತಾರೆ, 8:15ಗೆ ಬರ್ತಾರೆ, 9 ಗಂಟೆಗೆ ಬರ್ತಾರೆ. ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡಿಸಲ್ಲ. ನಾನು ಮಕ್ಕಳು ಇಬ್ಬರೂ ಬೇಗನೆ ತಿಂದುಬಿಡ್ತೀವಿ. ಅವರು ಪಾರ್ಕಿಂದ ಆಡ್ಕೊಂಡು ಬರೋತ್ತಷ್ಟಿಗೆ ನಾನು ಡಿನ್ನರ್ನ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಮಕ್ಳು ಮನೆಗೆ ಬಂದ ತಕ್ಷಣವೇ ಅವ್ರಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ. ಇವತ್ತು ಆ ಥರ ಆಗಿಲ್ಲ. ಅದಕ್ಕೆ ಮಕ್ಕಳಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ರೂಢಿ ಆಗಿಬಿಡುತ್ತೆ ಅಲ್ಲ. ಇಷ್ಟೊತ್ತಿಗೆ ನಾವು ಊಟ ಮಾಡಿದ್ರೆ ಅಷ್ಟೊತ್ತಿಗೆ ಹಸಿವಾಗ್ಬಿಡುತ್ತೆ. ಮಕ್ಕಳಿಗೆ ಇದು ರುಟೀನ್ ಆಗಿಬಿಟ್ಟಿದೆ. ಆಟ ಆಡ್ಕೊಂಡು ಬರೋದು, ಮನೆಯಲ್ಲಿ ಡಿನ್ನರ್ ಮಾಡೋದು, ಸ್ವಲ್ಪ ಹೊತ್ತು TV ನೋಡೋದು, ಹೋಮ್ವರ್ಕ್ ಮಾಡೋದು ಸ್ಕೂಲ್ ಇದ್ದರೆ. ಇಲ್ಲಾಂದರೆ ಸ್ವಲ್ಪ ನಾವು ಅದು ಇದು ಅಂತ ವೀಡಿಯೋಸ್ನ ನೋಡ್ತಾ ಇರ್ತೀವಿ. ಆ ಥರ ಟೈಮ್ ಟೇಬಲ್ ಆಗಿಬಿಟ್ಟಿದೆ ನಮ್ಮದು. ಸೊ ಅದಕ್ಕೆ ಚಿಕ್ಕವನಿಗೆ ತುಂಬ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೊತ್ತು ಅಂತ ತುಂಬ ಇವನೇ ಕೇಳ್ತಾ ಇದ್ದ. ನಾನು ಅವನಿಗೆ ಸ್ವಲ್ಪ ಎಂಗೇಜ್ ಮಾಡ್ಕೊಂಡಿದ್ದೀನಿ ಮಾತಾಡಿಕೊಂಡು. ಚಿಕ್ಕ ಮಗನಿಗೆ ಒಂದು ದಿನದಲ್ಲಿ 4 ಟೈಮ್ ಊಟ ಮಾಡಿಸ್ತೀನಿ. ಯಾಕಂದರೆ ಅವನ ಮೇಲೆ ಹಾಲೆಲ್ಲ ಕುಡಿಯಲ್ಲ. ಅವನಿಗೆ ಹಾಲಂದರೆ ಅಲರ್ಜಿ. ನಾನು ತುಂಬ ಟ್ರೈ ಮಾಡಿದೆ ಅವನಿಗೆ ಹಾಲನ್ನ ರೂಢಿ ಮಾಡಿಸೋದಕ್ಕೆ. ತುಂಬ ಫ್ಲೇವರ್ಡ್ ಮಿಲ್ಕ್ ಪೌಡರ್ಸ್ ಎಲ್ಲ ಇರುತ್ತೆ ಅಲ್ಲ, ಅದೆಲ್ಲ ತೊಗೊಂಡು ಬಂದುಬಿಟ್ಟು ಟ್ರೈ ಮಾಡಿದೆ. ಬಟ್ ಅವ್ನಿಗೇನೋ ಗೊತ್ತಿಲ್ಲ, ವಾಮಿಟ್ ಮಾಡಿಬಿಡ್ತಾನೆ. ಸೊ ಅದಕ್ಕೆ ನಾನು ಹಾಲೆಲ್ಲ ಕೊಡೋದೇ ಇಲ್ಲ. ಮಕ್ಕಳು 1-2 ಟೈಮ್ ಹಾಲು ಕುಡಿದ್ರೆ, ಇಲ್ಲ ಅಟ್ಲೀಸ್ಟ್ 1 ಟೈಮ್ ಹಾಲು ಕುಡಿದ್ರೂ ಅವ್ರಿಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಬಟ್ ಈ ನನ್ನ ಮಗ ಬರೀ ಊಟನೇ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಆ ಥರ ಊಟ ತಿಂತಾನೆ ಇರ್ತಾನೆ. ಅದಲ್ದಿರ ಫ್ರೂಟ್ಸು ತುಂಬ ತಿಂತಾನೆ. ಮತ್ತು ಇವನು ಹಾಲು ಕುಡಿದೇ ಇರೋದ್ರಿಂದ ರೆಗ್ಯುಲರ್ ಆಗಿ ಪನ್ನೀರು ಮತ್ತು ಮೊಸರನ್ನ ತಿನ್ನಿಸ್ತಾ ಇರ್ತೀನಿ. ಇದರಿಂದನೂ ಕ್ಯಾಲ್ಶಿಯಂ ಸಖತ್ತಾಗಿ ಸಿಗುತ್ತೆ. ನನ್ನ ಇಬ್ಬರು ಮಕ್ಕಳಿಗೂ ಹುಟ್ಟಿದಾಗಿಂದ 3 ವರ್ಷದವರೆಗೂ ನನ್ನ ಎದೆ ಹಾಲು ಕೊಟ್ಬಿಟ್ಟೆ ಬೆಳೆಸಿರೋದು. ಸೊ ಅದಕ್ಕೆ ಅವ್ರಿಗೆ ಮೇಲೆ ಹಾಲು ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಆ್ಯಕ್ಚುಲಿ ದೊಡ್ಡವನು ಇವಾಗ ಕಲ್ತ್ಕೊಂಡಿದ್ದಾನೆ. ಸ್ವಲ್ಪ ಒಂದು 8 ವರ್ಷ 9 ವರ್ಷ ಆದಮೇಲೆ. ಅದಕ್ಕೆ ಮುಂಚೆ ಅವನು ಕುಡಿತಾ ಇರಲಿಲ್ಲ. ಅದೇ ಥರನೇ ಚಿಕ್ಕವನು ಕೂಡ ಮೇಲೆ ಹಾಲು ಅವನಿಗೆ ಇಷ್ಟ ಆಗಲ್ಲ. ಯಾಕಂದರೆ 3 ವರ್ಷ ನನ್ನ ಎದೆ ಹಾಲು ಕುಡಿದ್ಬಿಟ್ಟು ಅವ್ನು ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ಆ್ಯಕ್ಟಿವ್ ಆಗಿದ್ದಾನೆ. ನಾನು ಕೂಡ ಮಕ್ಕಳ ಥರನೇ ಆ್ಯಕ್ಟಿವ್ ಆಗಿರ್ತೀನಿ. ದಪ್ಪ ಅಂತೂ ಆಗೇ ಇಲ್ಲ ಮಕ್ಕಳಾದಮೇಲೆ. ಯಾಕಂದರೆ ನಾನು ಎದೆ ಹಾಲು ಮಕ್ಕಳಿಗಿಬ್ಬರಿಗೂ ಕುಡಿಸಿದ್ದೀನಿ. ಮತ್ತು ಎಲ್ಲ ಕೆಲಸನೂ ನಾನೇ ಮಾಡ್ಕೊತಾ ಇದ್ದೆ. ಅದರಿಂದ ನನಗೆ ಅದು ಫ್ಯಾಟ್ ಅಂತ ಬಂದಿಲ್ಲ ಬಾಡಿಯಲ್ಲಿ.
ಇವಾಗ ನಾನು ಫ್ಲೋರ್ ವಾಶ್ ಮಾಡಿದ್ದೀನಲ್ಲ, ಅದಕ್ಕೆ 45 ಮಿನಿಟ್ಸ್ ತೊಗೊಂಡೆ. ಅದಾದ ನಂತರ ಇಮಿಡಿಯೇಟಾಗಿ ಕಿಚನಲ್ಲಿ ಬಂದುಬಿಟ್ಟು ರೋಟೀಸೂ ಮಾಡಿಕ್ಕಿದ್ದೀನಿ. ಸೊ ಓವರಾಲ್ 1 ಗಂಟೆಯಲ್ಲಿ ಫ್ಲೋರ್ ವಾಶ್ ಮಾಡಿದ್ದೀನಿ ಮತ್ತು ರೋಟೀಸೂ ಮಾಡಿದ್ದೀನಿ. ಇನ್ ಬಿಟ್ವೀನ್ ನಾನು 1 ನಿಮಿಷನೂ ಬ್ರೇಕ್ ತಗೊಂಡಿಲ್ಲ. ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗೇನು ಅಷ್ಟು ಟಯರ್ಡ್ನೆಸ್ ಅನಿಸ್ಲಿಲ್ಲ. ಯಾಕಂದರೆ ಅದು ರೂಢಿ ಆಗಿಬಿಟ್ಟಿದೆ ಅಲ್ಲ, ಆದ್ದರಿಂದ ನನಗೆ ಟಯರ್ಡ್ನೆಸ್ ಆಗಿಲ್ಲ. ನಾನು ಯಾವಾಗಾದರೂ ಒಂದು ಸಲ ಈ ಥರ ಮಾಡಿದ್ರೆ ನಮಗೆ ಟಯರ್ಡ್ ಅನಿಸುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಏನು ತಿಂದಿರಾನೆ ಎಲ್ಲ ಕೆಲಸನೂ ಆ್ಯಕ್ಟಿವಾಗಿ ಮಾಡ್ಕೊತೀನಿ. ತಿಂದ ಮೇಲೆ ಅಷ್ಟು ಆ್ಯಕ್ಟಿವಾಗಿ ನನಗೆ ಏನು ಕೆಲಸ ಮಾಡೋದಕ್ಕೂ ಆಗಲ್ಲ, ಲೇಝಿ ಆಗಿಬಿಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ನಾನು ಹೇಳ್ದಂಗೆ ರಾತ್ರಿ ಹೊತ್ತಿಲ್ಲಿ ಬಿರುಗಾಳಿ ಬರುತ್ತೆ. ನಾನು ಅಂದ್ಕೊಂಡೆ ಇವತ್ತು ಬರಲ್ಲ ಅಂತ ಅಂದ್ಕೊಂಡೆ, ಬಟ್ ಇವತ್ತೂ ಮಿಸ್ ಆಗಿಲ್ಲ, ಇವತ್ತು ಬಂದೇ ಬಿಡ್ತು. ನಿನ್ನೆ ಸಾಯಂಕಾಲ ಅಷ್ಟು ಕ್ಲೀನಿಂಗ್ ಮಾಡಿದೆ ನಾನು, ಆಚೆ ಒಳಗಡೆ ಎಲ್ಲನೂ. ಬಟ್ ಒಳಗಡೆ ಕ್ಲೀನಾಗೇ ಇದೆ, ಯಾಕಂದರೆ ರಾತ್ರಿ ನಾವು ಬಾಗಿಲೆಲ್ಲ ಮುಚ್ಕೊಂಡು ಮಲ್ಕೊಂಡಿರ್ತೀವಲ್ಲ, ಅದಕ್ಕೆ ಅಷ್ಟು ಧೂಳೆಲ್ಲ ಒಳಗಡೆ ಬಂದಿಲ್ಲ. ಬಟ್ ಆಚೆ ನೋಡಿದ್ರೆ ಫುಲ್ಲು ಧೂಳು. ಅದು ಬೇರೆ ಮಳೆ ಬಂದ ಮೇಲೆ ಇಷ್ಟು ಧೂಳಿದೆ ಅಂದರೆ, ಮಳೆ ಬಂದಿಲ್ಲ ಅಂದರೆ ಆ ಗಾಳಿಗೆ ಎಷ್ಟು ಧೂಳಿರುತ್ತೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಬೇಗ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದು ಅಂದರೆ ಈ ಬಾಲ್ಕನಿ ಮಾತ್ರನೇ ಅಲ್ಲ, ಸ್ಟೆಪ್ಸು ಮತ್ತು ಹಿಂದೆಗಡೆ ಮಿಷಿನೆಲ್ಲ ಇಟ್ಟಿದ್ದೀವಲ್ಲ, ಆ ಕಡೆಯೂ ತುಂಬ ಗಲೀಜಾಗಿದೆ. ಎಲ್ಲನೂ ತೊಳೆದು ಒರೆಸ್ಕೊಂಡು ಆಮೇಲೆ ಕಿಚನಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಎಲ್ಲರಿಗೂ ತಿನ್ನಿಸಿ ರೆಡಿ ಆಗಿಬಿಟ್ಟು ದೊಡ್ಡ ಮಗನ ಕರ್ಕೊಂಡು ಸ್ಕೂಲ್ಗೆ ಹೋಗಬೇಕು. ನಮ್ಮ ಯಜಮಾನ್ರು ಮನೇಲಿರೋದ್ರಿಂದ ಅವರೂ PTMಗೆ ಬರ್ತಾರೆ. ಮತ್ತು ನಿಮ್ಮನ್ನು ಈ ವ್ಲಾಗಿನ ಮುಖಾಂತರ ನನ್ನ ಮಗನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀವಿ. ನೀವು ನೋಡಿ ಯಾವ ಸ್ಕೂಲಲ್ಲಿ ಓದ್ತಾನೆ, ಹೇಗಿದೆ ಸ್ಕೂಲು ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವ್ಲಾಗಲ್ಲಿ ಕಂಟಿನ್ಯೂ ಆಗಿ ನನ್ನ ಜೊತೆ ಇರಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾನೇನಾದರೂ ವ್ಲಾಗಿನ ಮುಖಾಂತರ ತಪ್ಪಾಗಿ ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ. ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ತಿಳಿಸ್ಬೋದು. ಇವಾಗ ಫ್ರಂಟ್ ಬಾಲ್ಕನಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಹಿಂದೆಗಡೆ ಬಂದಿದ್ದೀನಿ ನೋಡಿ, ಹಿಂದೆನೂ ಇದೇ ರೀತಿ ಗಲೀಜಾಗಿಬಿಟ್ಟಿದೆ. ಎಲ್ಲ ಕಡೆನೂ ಮಣ್ಣು ಧೂಳು ಸೇರ್ಕೊಂಡ್ಬಿಟ್ಟಿದೆ. ಮಿಷಿನಲ್ಲಿನೂ ಬಟ್ಟೆ ಹಾಕಿದ್ದೀನಿ. ಬೇಗ ಬೇಗ ಇವಾಗ ಇದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ಹೇಳ್ದಂಗೆ ಕಿಚನಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ಇನ್ನೂ ನನಗೆ ಐಡಿಯಾ ಇಲ್ಲ, ಈ ಪ್ಲ್ಯಾನು ಮಾಡ್ಕೊಂಡಿಲ್ಲ. ಒಳಗಡೆ ಹೋದ್ಮೇಲೆ ನಾನು ನೋಡ್ತೀನಿ ಏನು ಮಾಡೋದು ಎತ್ತ ಅಂತ ಹೇಳ್ಬಿಟ್ಟು. ಮಕ್ಳು ಎದ್ಬಿಟ್ಟು ಆಚೆ ಬರೋಕ್ಕೆ ಮುಂಚೆನೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಯಾಕಂದರೆ ಅವ್ರು ಎದ್ಬಿಟ್ಟು ಆಚೆ ಬಂದುಬಿಟ್ರೆ ಅಂತೂ ಈ ಮನೆ ಒಳಗಡೆ ಸೇರಿಸ್ಬಿಡ್ತಾರೆ, ಆ ಥರ ಮಾಡಿಬಿಡ್ತಾರೆ. ಸೊ ಚಾನ್ಸ್ ಏನಕ್ಕೆ ತಗೊಳ್ಳೋದು, ಬೇಗ ಬೇಗ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಬೇಗ ಬೇಗ ಆಚೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿ ಕಿಚನ್ ಒಳಗಡೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು ಉಪ್ಮಾ ಮಾಡು ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ಉಪ್ಮಾ ಮಾಡ್ತಾಯಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಇತ್ತು ಮನೆಯಲ್ಲಿ, ಅದನ್ನು ಹಾಕ್ಬಿಟ್ಟು ಇವಾಗ ಉಪ್ಮಾ ಮಾಡ್ತೀನಿ. ನಮ್ಮ ಸೌತ್ ಇಂಡಿಯನ್ ತಿಂಡಿಗಳಂದರೆ ನನ್ನ ಯಜಮಾನ್ರಿಗೆ ತುಂಬ ಅಂದರೆ ತುಂಬ ಪ್ರೀತಿ, ಇಷ್ಟಪಟ್ಟು ತಿಂತಾರೆ. ಸೊ ಅದೇ ರೀತಿ ನಾನು ಅವ್ರು ಕೇಳಿದಾಗೆಲ್ಲ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿ ಕೊಡ್ತೀನಿ. ಒಂದೊಂದು ಸಲ ಮಕ್ಕಳು ರೋಪ್ ಮಾಡ್ತಾರೆ, ಇದು ಬೇಡ ನನಗೆ, ಇದು ಇಷ್ಟ ಆಗಲ್ಲ, ಬೇರೆ ಮಾಡು ಅಂತ ಹೇಳ್ಬಿಟ್ಟು. ಬಟ್ ನಾನು ನಮ್ಮ ಯಜಮಾನ್ರಿಗೆ ಪ್ರಿಯಾರಿಟಿ ಕೊಡ್ತೀನಿ. ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ತೀನಿ. ಯಾಕಂದರೆ ವಾರಕ್ಕೆ 4 ದಿವಸ ಕೆಲಸದ ಮೇಲೆ ಆಚೆ ಇರ್ತಾರೆ. ಇರೋ 3 ದಿವಸದಲ್ಲಿ ಅವ್ರಿಗಿಷ್ಟವಾದ ಪದಾರ್ಥಗಳನ್ನೇ ನಾನು ಮಾಡಿ ಕೊಡ್ತೀನಿ. ಮಕ್ಕಳು ಯಾವಾಗ್ಲೂ ತಿಂತಾನೇ ಇರ್ತಾರೆ. ನಾನು ಹೇಳ್ದಂಗೆ ದಿನಕ್ಕೆ ಒಂದು 4 ಸಲ ಇದು ಮಾಡು, ಅದು ಮಾಡು ಅಂತ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ನಮ್ಮ ಯಜಮಾನ್ರು ಪಾಪ ಕೆಲಸದ ಮೇಲೆ ಆಚೆನೇ ತಿನ್ನೋದು. ಕಂಪ್ನಿ ದುಡ್ಡು ಕೊಟ್ರೂ ಬಟ್ ಆಚೆ ತಿಂತಾರಲ್ಲ, ಅದೊಂದು ಬೇಜಾರಾಗುತ್ತೆ ನನಗೆ. ಅವರು ಮನೆ ಹತ್ರ ಇದ್ದರೆ ನಾನು ಅಡುಗೆ ಮಾಡಿ ಲಂಚ್ ಪ್ಯಾಕ್ ಮಾಡಿ ಕೊಡ್ತೀನಿ. ಬಟ್ ಬೇರೆ ಊರುಗಳೆಲ್ಲ ಹೋಗ್ಬಿಡ್ತಾರಲ್ಲ, ಆವಾಗ ತುಂಬ ಆಚೆ ಹೋಟೆಲ್ಗಳಲ್ಲೇ ತಿನ್ನೋದು. ಸೊ ಅದಕ್ಕೆ ನಾನು ಅವ್ರಿಗೆ ತುಂಬ ಪ್ರಿಯಾರಿಟಿ ಕೊಡ್ತೀನಿ. ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ನಾನು ಮಾಡಿ ಕೊಡ್ತೀನಿ. ಆಚೆ ಅಂತೂ ಅದು ಇದು ಸಿಕ್ಕಿದ್ದೆಲ್ಲ ತಿಂದ್ಬಿಡ್ತಾರೆ, ದಪ್ಪ ಆಗಿಬಿಡ್ತಾರೆ. ಮನೆಗೆ ಬಂದುಬಿಟ್ಟು ಅವರೇ ಹೇಳ್ತಾರೆ, ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಮಾಡು, ತುಂಬ ಅದು ಇದು ತಿಂದ್ಬಿಟ್ಟು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ, ಸಣ್ಣ ಆಗಬೇಕು ನಾನು ಅಂತ ಹೇಳ್ತಾರೆ. ಸಿಕ್ಕಿದೆ ಚಾನ್ಸ್ ಅಂತ ನಮ್ಮ ಯಜಮಾನ್ರಿಗೆ ಬೈತಾ ಇರ್ತೀನಿ. ನಮಗೆ ಸಣ್ಣ ಆಗಬೇಕಂತ ಮನಸ್ಸಲ್ಲಿದ್ದರೆ ಮನೇಲಿದ್ರೂ ಆಚೆ ಹೋದ್ರೂ ಸಿಂಪಲ್ ಫುಡ್ಡೇ ತಿನ್ನಬೇಕು. ಆಚೆ ಅಂತೂ ತುಂಬ ಆಪ್ಷನ್ಸ್ ಸಿಗುತ್ತೆ, ಫ್ರೂಟ್ ಚಾಟ್ಗಳು ಸಿಗುತ್ತೆ, ಮತ್ತು ಒಳ್ಳೆ ಜ್ಯೂಸ್ ಸಿಗುತ್ತೆ, ಮತ್ತು ಸಿಂಪಲ್ ಊಟಗಳು ಸಿಗುತ್ತೆ. ಅವರು ಬೇರೆ ಊರಿಗೆ ಹೋಗ್ತಾರಲ್ಲ, ಅಲ್ಲಿ ಸ್ಟೇ ಮಾಡೋ ಹೋಟೆಲ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಕಿಚನಲ್ಲಿ ಆರ್ಡ್ರ್ ಕೊಟ್ಬಿಟ್ರೆ ಸಿಂಪಲ್ಲಾಗಿ ದಾಲ್ ಮಾಡು, ರೈಸ್ ಮಾಡು, ಇಲ್ಲಾಂದರೆ ರೋಟಿ ಮಾಡು, ಸಬ್ಜಿ ಮಾಡು ಅಂದರೆ ಅವ್ರು ಮಾಡಿ ಕೊಡ್ತಾರೆ. ಇವ್ರಿಗೆ ಎಲ್ಲನೂ ಟೇಸ್ಟ್ ಮಾಡಬೇಕು, ಮತ್ತು ಡ್ರಿಂಕ್ಸೂ ತುಂಬ ಮಾಡ್ತಾರೆ, ಅದಕ್ಕೆ ದಪ್ಪ ಆಗಿಬಿಡ್ತಾರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಕಂಟ್ರೋಲ್ ನಮ್ಮ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು.
ನೀವು ನೋಡ್ದಂಗೆ ತಿಂಡಿ ರೆಡಿ ಆಗಿಬಿಟ್ಟಿದೆ. ಇವಾಗ ಸ್ಟವ್ ಕ್ಲೀನ್ ಮಾಡಿಕೊಂಡು ಕಿಚನ್ ಸ್ಲ್ಯಾಬೆಲ್ಲನೂ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆಗಳಿವೆ ಅವನ್ನು ತೊಳೆದ್ಬಿಟ್ಟು ನನಗೋಸ್ಕರ ನಾನು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಎಲ್ರಿಗೂ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿ ಅವ್ರು ತಿಂದಾದ್ಮೇಲೆ ಆ ಪಾತ್ರೆಗಳನ್ನು ತೊಳೆದ್ಬಿಟ್ಟು ರೆಡಿ ಆಗಿಬಿಟ್ಟು ಸ್ಕೂಲ್ ಹತ್ರ ಹೋಗಬೇಕು. ಸೊ ಫೈನಲಿ ರೆಡಿ ಆಗಿಬಿಟ್ಟು ಕಾರಲ್ಲಿ ಕೂತ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಚಿಕ್ಕ ಮಗ ಮನೆಯಲ್ಲೇ ಇದ್ದಾನೆ. ತುಂಬ ಹಠ ಮಾಡ್ತಾ ಇದ್ದ, ನಾನು ಬರಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು. ಅವನಿಂದ ನಮಗೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವನ್ನ ಮನೆಯಲ್ಲೇ ಕೂರಿಸ್ಬಿಟ್ಟು ಅವ್ನಿಗೆ ಇಷ್ಟವಾದ ಕಾರ್ಟೂನ್ ಚಾನಲ್ನ ಹಾಕ್ಬಿಟ್ಟು ಕೆಳಗಡೆ ಓನರ್ ಇದ್ದಾರಲ್ಲ ಅವ್ರಿಗೆ ಹೇಳಿಬಿಟ್ಟು ನಾವು ಹೊರಟ್ಬಿಟ್ವಿ. ಇದೇ ನನ್ನ ದೊಡ್ಡ ಮಗನ ಸ್ಕೂಲು. ತುಂಬ ದೊಡ್ಡದಾದ ಸ್ಕೂಲು. ಇದು ಮೇನ್ ಎಂಟ್ರೆನ್ಸ್ ಮಾತ್ರನೇ ನೀವು ನೋಡ್ತಾ ಇರೋದು. ಒಳಗಡೆ ಇನ್ನೂ ತುಂಬ ದೊಡ್ಡದಾಗಿದೆ. ನಾವಂತೂ ಈ ಥರ ಸ್ಕೂಲ್ಗಳಲ್ಲೂ ಓದಿಲ್ಲ. ಸೊ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಳ್ಳೆ ಸ್ಕೂಲ್ನ ಹುಡುಕಿಬಿಟ್ಟು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿರೋದು. ಚಿಕ್ಕ ಮಗಂದು ಏನೂ ಕಂಪ್ಲೇಂಟ್ಸೇ ಇಲ್ಲ. ಅವ್ನು ತುಂಬ ಚೆನ್ನಾಗಿ ಓದ್ತಾನೆ, ಆ್ಯಕ್ಟಿವ್ ಆಗಿರ್ತಾನೆ. ದೊಡ್ಡ ಮಗಂದು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಅವನು ಯಾವಾಗ್ಲೂ ಪರ್ಫಾರ್ಮ್ ಮಾಡಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ 80% 90%. ಬಟ್ ಅವನು ಯಾವಾಗ್ಲೂ ಒಂದು 60% 65% ಇರೋದು. ಯಾಕಂದರೆ ಅವನು ಎಫರ್ಟ್ ಹಾಕಲ್ಲ. ಎಫರ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಎಲ್ಲ ಟೀಚರ್ಸೂ ಅದೇ ಫೀಡ್ಬ್ಯಾಕ್ ಹೇಳ್ತಾರೆ. ತುಂಬ ಇಂಟೆಲಿಜೆಂಟ್ ಇವನು. ಅವ್ನು ಎಫರ್ಟ್ ಹಾಕಲ್ಲ. ತುಂಬ ಬೇಗ ಇಂಟ್ರೆಸ್ಟ್ನ ಲೂಸ್ ಮಾಡ್ಕೊತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವನ್ನ ತುಂಬ ಪುಷ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಆಲ್ರೆಡಿ ತುಂಬ ಪುಷ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಯಜಮಾನ್ರಂತೂ ತುಂಬ ಹೊಡೆದಿದ್ದಾರೆ ಇವನಿಗೆ. ಅಯ್ಯೋ ಬೆಳೀತಾ ಇರೋ ಮಗನ್ನ ಆ ಥರ ಎಲ್ಲ ಹೊಡೆಯೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಹೇಳಿದೆ. ಏಜ್ ಆಗ್ತಾ ಅವನೇ ಒಂದು ಮೆಚ್ಯೂರಿಟಿ ಬಂದಾಗ ಅವನೇ ಓದ್ತಾನೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ. ನಾನು ಈ ವಿಡಿಯೋಸ್ನ ಕ್ಯಾಪ್ಚರ್ ಮಾಡುವಾಗ ಅಪ್ಪ ಮಗ ಇಬ್ಬರು ಸೇರಿಕೊಂಡು ನನ್ನ ಬೈತಾ ಇದ್ರು. ಎಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತೀಯಾ, ಕೆಳಗಡೆ ಇಡು ಫೋನು ಅಂತ ಹೇಳ್ಬಿಟ್ಟು. ಇವನು ದೊಡ್ಡವನಂತೂ ಸ್ವಲ್ಪ ಶೈ ಫೀಲ್ ಮಾಡ್ತಾ ಇದ್ದಾರೆ. ಯಾರಾದರೂ ನೋಡಿದ್ರೆ ಏನು ಅನ್ಕೊತಾರಮ್ಮ, ವೀಡಿಯೋಸ್ ಮಾಡಬೇಡ, ಕೆಳಗಡೆ ಇಡು ಫೋನ್, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ನೀನು ಆ ಕಡೆ ಹೋಗಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಈ ನನ್ನ ಮಕ್ಕಳಿಗೆ ಏನೋ ಗೊತ್ತೇ, ಕುತ್ಕೊಂಡು ಬೇರೆಯವ್ರದ್ದೆಲ್ಲ ವೀಡಿಯೋಗಳು ನೋಡ್ಕೊಂಡು ಕೂತ್ಕೊಂಡಿರ್ತಾರೆ ಯೂಟ್ಯೂಬಲ್ಲಿ. ನಾನು ನನ್ನ ಬ್ಲಾಗ್ಗೋಸ್ಕರ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ರೆ ಬೇಡ ಅಂತ ಹೇಳ್ತಾ ಇದ್ರ, ಹೋಗತ್ತ ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಬ್ಲಾಗಲ್ಲಿ ಇಷ್ಟೇ. ನನ್ನ ಮಗಂದು ರಿಸಲ್ಟ್ ಬಂದುಬಿಟ್ಟಿದೆ. 68% ಸ್ಕೋರ್ ಮಾಡಿದ್ದಾನೆ. ನಾನಂತೂ ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದ್ದೀನಿ. ಮುಂದೆ ಹೋಗ್ತಾ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ಸೊ ಈ ಒಂದು ಮಾತಿನ ಮೂಲಕ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.